ನಮಸ್ಕಾರ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಗೋಪಿರಾಜು. ನಾವು ಇವತ್ತು ಈ ಅಳತೆ ಬ್ಲೌಸ್ ಇಟ್ಟು ಒಂದು ಡಿಸೈನ್ ಬ್ಲೌಸ್ ಕಟ್ ಮಾಡಬೇಕು. ಇದೇ ಆ ಡಿಸೈನು. ಈ ಡಿಸೈನ್ ಅಲ್ಲಿ ಯಾವ ತರ ಇದು ಸೇಮ್ ಫ್ರಂಟ್ ಅಲ್ಲಿ ಕಾಲರು, ಬ್ಯಾಕ್ ಅಲ್ಲಿ ಡೈಮಂಡ್ ಶೇಪ್, ಇದು ಕಾಲರ್ ಬ್ಯಾಕ್ ಸೈಡ್ ಕಾಲರ್, ಫ್ರಿಂಜಸ್ ಕಟ್ಟು, ಫ್ರಂಟ್ ಓಪನ್. ಸೊ ಈ ಬ್ಲೌಸ್ನೆ ಈ ಮೆಷರ್ಮೆಂಟ್ ಇಟ್ಟು ಕಟ್ ಮಾಡಬೇಕು. ಸೊ ಕಸ್ಟಮರ್ ನಮ್ಗೆ ಕೊಟ್ಟಿರೋದು ಈ ಬ್ಲೌಸು. ಸೊ ಈಗ ನಾವ್ ಏನ್ ಮಾಡ್ಬೇಕು ಅಂದ್ರೆ, ಈ ಬ್ಲೌಸಸ್ ಅಲ್ಲಿ ಒಂದ್ಸತಿ ನಾವು ಎಲ್ಲ ಟೇಪ್ ತಗೊಂಡು ಮೆಷರ್ಮೆಂಟ್ ತಗೊಂಡ್ಬಿಡೋಣ. ಅದಾದ್ಮೇಲೆ ನಾವ್ ಇದನ್ನ ರೆಫರ್ಗೆ ಇಟ್ಕೊಳ್ಳೋಣ ಈ ಬ್ಲೌಸ್ನೆ. ಈ ಮೆಷರ್ಮೆಂಟ್ ಅಲ್ಲಿ ನಮ್ಮ ಮೆಥಡ್ ಅಲ್ಲಿ ನಾವು ಈ ಬ್ಲೌಸ್ ಕಟ್ ಮಾಡೋಣ. ಫಸ್ಟ್ ನಾವು ಈ ಬ್ಲೌಸ್ ಅಲ್ಲಿ ಬ್ಯಾಕ್ ತಗೊಂಡು ಬ್ಯಾಕ್ ಅಲ್ಲಿ ಲೆಂತ್ ತಗೋಣ. 14 ಕಾಲು ಬರ್ತಾ ಇದೆ. ಒಂದು 1/4 ಇಂಚ್ ಸೇರಿಸ್ಕೊಳ್ತೀನಿ. 14.5 ಅದು ಏನಕ್ಕೆ ಅಂದ್ರೆ ನಿಮ್ಗೆ ಅವತ್ತ ಗೊತ್ತಾಗತ್ತೆ. ನೆಕ್ಸ್ಟ್ ವೇಸ್ಟ್ 28.5, ತೋಳು 10.5, ಕೈ ಲೂಸು 10. ನೆಕ್ಸ್ಟ್ ಆಮೂಲ್ ತಗೊಂಡ್ಬಿಡೋಣ. ಆಮೂಲು 8.75. ಚೆಸ್ಟ್ ನೋಡಿ, ಇಲ್ಲಿಂದ ಇಲ್ಲಿಗೆ 18 ಕಾಲು ಬರುತ್ತೆ. 18 ಕಾಲು. ಸೊ ಫ್ರಂಟ್ ತಗೋಬೇಕು. ಫ್ರಂಟ್ ನಾವು ಸ್ಟ್ರೈಟ್ ಆಗಿ ತಗೋಬೇಕು. 9, 2, 9, 18, 36. ಈ ಕಡೆ ಒಂದ್ಸತಿ ಅಳತೆ ಮಾಡ್ಬಿಡೋಣ ಅಷ್ಟೇ. 36 ಕಾಲು. ಇದು ನಮ್ಮ ಕಂಕಳ ಹತ್ರ ಬರೋ ಅಪ್ಪರ್ ಚೆಸ್ಟ್. ಡಾಟೆಡ್ ಚೆಸ್ಟ್ ಎಷ್ಟಿದೆ ಅಂತ ನೋಡೋಣ. ಡಾಟೆಡ್ ಚೆಸ್ಟ್ 8.75. ಕಾಲು. ಈ ಕಡೆ 9 ಬರ್ತದೆ. ಸೊ ಇದು 36 ಇಂಚ್ ಬರುತ್ತೆ. ಸೊ ಫ್ಲಾಟ್ ಆಗಿ ಕಟ್ ಮಾಡಿದ್ದಾರೆ ನೋಡಿ, ಫ್ಲಾಟ್ ಆಗಿ ಕೂತ್ಕೊಳ್ಳುತ್ತೆ. ಈ ಕಪ್ಸ್ ಲೂಸ್ ಬರ್ತಾ ಇಲ್ಲ. ಸೊ ನಾವು ಕಪ್ಸ್ ಲೂಸ್ ಇಟ್ಟಿಡೋಣ. 38 ಇಡೋಣ. ಅರ್ಧ ಇಂಚ್ ಜಾಸ್ತಿ ಸೇರಿಸ್ಕೊಳ್ಳೋಣ. ಸೊ ನಾನು ಮೆಷರ್ಮೆಂಟ್ ಎಲ್ಲ ಈಗ ತಗೊಂಡಿದ್ದೀನಿ. ಆಮೇಲೆ ಒಂದೇ ಒಂದು ಮರ್ತೋಗಿದೀವಿ, ಅದೇನಂದ್ರೆ ಶೋಲ್ಡ್ರು ಮತ್ತೆ ಡಾಟು. ಶೋಲ್ಡ್ರು ಮತ್ತೆ ಡಾಟ್ ಪಾಯಿಂಟ್ ಕಪ್ಸ್ ಲೆಂತ್. ಶೋಲ್ಡ್ರು 13.5, ಡಾಟು 10, 13. ಸೊ ಈಗ ನಾವು ಇವೆಲ್ಲ ಮೆಷರ್ಮೆಂಟ್ ತಗೊಂಡಾಯ್ತು. ಬ್ಲೌಸ್ ಕಟ್ ಮಾಡೋಣ. ಫಸ್ಟ್ ಒಂದು ಸ್ಟ್ರೈಟ್ ಲೈನ್ಸು, ಸ್ಟ್ರೈಟ್ ಲೈನ್. ಅದಾದ್ಮೇಲೆ ಫುಲ್ ಲೆಂತ್ ಇಡಬೇಕು. 14.5 ಇಟ್ಟು ಮೇಲೆ ಮಾರ್ಜಿನ್ಗೆ ಅರ್ಧ ಇಂಚ್. ಸೊ ಮೇಲೆ ಅರ್ಧ ಇಂಚು, ಕೆಳಗಡೆ ಅರ್ಧ ಇಂಚು ಮಾರ್ಜಿನ್ ಬಿಟ್ಟಿದ್ವಿ. ರೆಡಿ ಲೆಂತ್ ಇಟ್ಟಿದ್ವಿ. ಸೊಂಟ 28.5 4 ಭಾಗ ಮಾಡಿ, 4ಅಲ್ಲಿ 1 ಭಾಗ 7.1. ಡಾಟ್ಗೆ 1 ಇಂಚ್ ಬಿಟ್ಕೊಳ್ಳಿ. ಅವಾಗ 28.5 ಸೊಂಟ. ಶೋಲ್ಡ್ರು 13.5 ಅಂದ್ರೆ ಅದ್ರಲ್ಲಿ ಅರ್ಧ 6.75 ಪ್ಲಸ್ 1/4 ಇಂಚ್ ಅಷ್ಟಕ್ಕೆ ಹೊಲಿಗೆ. ಸೊ ಟೋಟಲ್ ಎಷ್ಟು ಬರ್ತಾ ಇದೆ? 6.75, 1/4 ಇಂಚ್, 1 ಪಾಯಿಂಟ್ ಬಿಡಿ, 7.1 ಬರುತ್ತೆ. ಸೊ ಅದೇ 7.1 ಅಷ್ಟಕ್ಕೆ ಡೌನ್ ಮಾಡ್ಕೊಳ್ಳಿ. ಇದು ತುಂಬಾ ಸಣ್ಣ ಇದ್ದಾರೆ. ಸೊ ಅದೇ ಎಷ್ಟಿದೋ ಅಷ್ಟೇ ಇಡೋಣ. ಆಮೂಲು ಬ್ರಾಡ್ ಮಾಡ್ಕೊಳ್ಳೋದು ಬೇಕಾಗಿಲ್ಲ ನೋಡಿ. ಮೇಲೆ ಎಷ್ಟು ಶೋಲ್ಡರ್ ಇಟ್ಟಿದೀವೋ ಅಷ್ಟೇ ಡೌನ್ ಮಾಡಿ, ಆ ಡೌನ್ ಅಲ್ಲೇ ನೋಡಿ ಬಾಕ್ಸ್ ಹಾಕೊಂಡಿದ್ವಿ. ಈಗ ನಮ್ಮ ಚೆಸ್ಟ್ ಬಂದು 36 ಕಾಲು, 4.9 ಬರುತ್ತೆ. 9.1 ಇಟ್ಟಿದ್ದೀನಿ. ಚೆಸ್ಟ್ ಮಾರ್ಕ್, ವೇಸ್ಟ್ ಮಾರ್ಕ್ ಜಾಯಿಂಟ್ ಮಾಡ್ಕೋಬೇಕು. ಅದಾದ್ಮೇಲೆ ಲೂಸ್.
ಬ್ಯಾಕ್ ನೆಕ್ ನಮ್ಗೆ ಕ್ಲೋಸ್ ಇದೆ, ಹಂಗಾಗಿ ನಮ್ಗಿದು ಕ್ಲೋಸ್ ಆಗಿ ಬರುತ್ತೆ. ಇವ್ರ ಸೈಜ್ ತಕ್ಕಂಗೆ ನಾವು ಇಡಬೇಕು. 3 ಇಂಚ್ ಇಡ್ತಾ ಇದೀನಿ ಬ್ರಾಡ್. ಈ ಬ್ರಾಡ್ 3 ಇಂಚಿಂದ ನಾವೇನ್ ಮಾಡಬೇಕು, ಶೋಲ್ಡ್ರು ಡೌನ್ ಮಾಡಬೇಕು. ಒಂದು ಅರ್ಧ ಇಂಚ್ ನಾನು ಡೌನ್ ಮಾಡ್ತೀನಿ. ನೀವು ಅರ್ಧ ಇಂಚು ಇಲ್ಲ 3/4 ಇಂಚ್ ಡೌನ್ ಮಾಡಿ, 3/4 ಇಂಚ್ ನಾನು ಡೌನ್ ಮಾಡ್ತೀನಿ. ಯಾಕಂದ್ರೆ ಶೋಲ್ಡರ್ ಕಾಲರ್ ನೆಕ್ ಸ್ವಲ್ಪ ಡೌನ್ ಇದ್ರೆ ಕರೆಕ್ಟ್ ಆಗಿ ಬರುತ್ತೆ. ಆಕ್ಚುಲಿ ನಾವು 1 ಇಂಚ್ ಮೇಲೆ ಡೌನ್ ಮಾಡಬೇಕು. ಬ್ಲೌಸ್ ಎಲ್ಲ ಅಷ್ಟು ಬೇಕಾಗಿ ಮಾಡಬೇಕು ಅವಶ್ಯಕತೆ ಇಲ್ಲ. ಡ್ರೆಸ್ ಇದ್ರೆ 1/4 ಇಲ್ಲ 1.5 ಇಂಚ್ ಡೌನ್ ಮಾಡ್ತೀವಿ. ಸೊ ಈಗ ಡೌನ್ ಮಾಡಿದೆ. ಸ್ಕೇಲ್ ಹಿಡಿದ, ಈಗ ಸ್ಕೇಲ್ ಇಟ್ಕೊಳ್ಳಿ. ಈಗ ಹಾಮೂಲ್ ಎಷ್ಟು ಮಾಡಬೇಕು, 8.25. ಅಳತೆ ಎಲ್ಲಿ ಮಾಡ್ಬೇಕು ನಾವು ಅಂದ್ರೆ ನೋಡಿ, ಇಲ್ಲಿ ಹೊಲಿಯಕ್ಕೆ ಬಿಟ್ಟು ಇದು ಅಳತೆ ಮಾಡಬೇಕು. ಈಗ ನಾನು ಮೇಲ್ಗಡೆ ಮಾರ್ಜಿನ್ ಬಿಟ್ಟಿದ್ದೀನಿ, ನನಗೆ 8.25 ಬರ್ತಾ ಇಲ್ಲ, 8.25 ಬರ್ತಾ ಇದೆ. ಸೊ ನಾನು ಈಗೇನು ಮಾಡ್ತೀನಿ, ಒಂದು ಅರ್ಧ ಇಂಚ್ ಡೌನ್ ಮಾಡ್ಕೊಳ್ತೀನಿ. ಯಾಕಂದ್ರೆ ಮೇಲೆ ನಾವು ಡೌನ್ ಮಾಡಿದೀವಲ್ಲ, ಹಂಗಾಗಿ ಅದು ಟೈಟ್ ಆಗತ್ತೆ. ನೋಡಿ ಕರೆಕ್ಟಾಗಿ ಬಂತು ನಮ್ಗೆ ಆಮೂಲು. ಸೊ ಈಗ ಇಷ್ಟೇ ಕಟ್ ಮಾಡ್ಬಿಡೋಣ. ಇಲ್ಲೊಂದು ಮ್ಯಾಚ್ ಮಾಡ್ಕೊಳ್ಳಿ, ಸೆಂಟರ್ ಮಾಡಿ. ಡಾಟು 4 ಇಂಚ್ ಇಟ್ಟಿದ್ದೀನಿ ಡಾಟ್ಗೆ. ಈ ಕಡೆ ಅರ್ಧ ಇಂಚು, ಈ ಕಡೆ ಅರ್ಧ ಇಂಚು ಡಾಟ್ ಹೋಗುತ್ತೆ. ಇದು ಡಾಟ್ ಕರೆಕ್ಟಾಗಿ 1 ಇಂಚ್ ಡಾಟ್ ಹಿಡಿಬೇಕು. 1 ಇಂಚ್ಗೆ ಡಾಟ್ಗೆ ಮಾರ್ಕ್ ಮಾಡಿದ್ದೀನಿ. ಈ ಡಾಟು ನೋಡಿ ಹಿಂಗೆ ಹಿಡಿಯೋಣ. ಹಿಂಗೆ ಹಿಡಿದ್ರೆ ಇದು ಎಷ್ಟು ಕ್ರಾಸ್ ಹೋಗುತ್ತೋ ಸ್ಲೈಟ್ ಆಗಿ ನಾವು ಸ್ಟ್ರೈಟ್ ಮಾಡ್ಕೋಬೇಕು. ಈಗ ನೋಡಿ ಕ್ರಾಸ್ ಮಾಡೋದ್ರಿಂದ ಏನಾಗುತ್ತೆ, ಈ ಸೈಡಲ್ಲಿ ಲೆಂತ್ ನೋಡಿ, ಈಗ ಆಲ್ರೆಡಿ ನಾವು ಮೇಲ್ಗಡೆ ಮಾರ್ಜಿನ್ ಕೆಳಗಡೆ ಮಾರ್ಜಿನ್ ಹೋದ್ರೆ 13.25 ಬರುತ್ತೆ. ಸೊ ನಾವು ಬಿಡಿಸ್ಬೇಕು 14.25. ಅದಕ್ಕೆ ನಾನು ಏನ್ ಮಾಡಿರೋದು, ಲೆಂತ್ ಇಟ್ಟಿರೋದು ನೋಡಿ. ಇಲ್ಲಿ ನಮ್ಗೆ ಮಾರ್ಜಿನ್ ಹೋಗಿ 14.25 ಬರುತ್ತೆ, ಸೈಡಲ್ಲಿ ಕಮ್ಮಿ ಬರುತ್ತೆ. ಸೊ ಈ ಕೈ ತೆಗೆದಾಗ ಏನಾಗುತ್ತೆ, ಇದು ಮೇಲೆ ಒಟ್ಟಾಗುತ್ತೆ. ಅದಕ್ಕೆ 1/4 ಇಂಚ್ ಜಾಸ್ತಿ ಮಾಡ್ಕೊಂಡಿರೋದು. ಸೊ ಇದು ಬ್ಯಾಕು ರೆಡಿ ಇದೆ. ನೆಕ್ಸ್ಟ್ ತೋಳು ಕಟ್ ಮಾಡ್ಬಿಡೋಣ. ತೋಳು ನೋಡಿ ಈಗ ಡಬಲ್ ಹಾಕೊಳ್ತೀನಿ. ಸ್ಟ್ರೈಟ್ ಲೈನ್ ಹಾಕೊಳ್ಳಿ. ತೋಳು ಲೆಂತ್ 10.25 ಪ್ಲಸ್ ಅರ್ಧ ಇಂಚ್ ಹೊಲಿಯಕ್ಕೆ. ಕೈ ಲೂಸು 10 ಇಂಚು, ಅದ್ರಲ್ಲಿ ಅರ್ಧ 5 ನೋಡಿ 10. ನಮ್ಮ ಹಾಮೂಲ್ ಇರೋದು 8.25. ನಾನು ಏನ್ ಮಾಡ್ತೀನಿ ಅಂದ್ರೆ, ಈಗ ಇಲ್ಲಿ ಅದರಲ್ಲಿ 1 ಇಂಚ್ ಲೆಸ್ ಮಾಡಿ 7.25 ಇಡ್ತೀನಿ. 7.25 ಅರ್ಧ 3.25 ಒಂದು ಪಾಯಿಂಟ್ ಬರುತ್ತೆ ಅಲ್ವಾ, ಅಷ್ಟಿಗೆ ನಾವು ಡೌನ್ ಮಾಡ್ಕೋಬೇಕು. ಸೊ ಆಮೂಲ್ ಏನಿದೆ ಅದರಲ್ಲಿ 1 ಇಂಚ್ ಲೆಸ್ ಮಾಡಿ ಇದನ್ನ ಇಡಿ. ಅದರಲ್ಲಿ ಅರ್ಧ ಮಾಡಿ ಇಲ್ಲೊಂದು ಮಾರ್ಕ್ ಹಾಕೊಳ್ಳಿ. ಆ ಅರ್ಧನೇ ಸೇಮ್ ಹೋದೆ ಇಲ್ಲಿಡಿ. ಸೊ ಅರ್ಧ. ಈಗ ನಾನೇನ್ ರಾಂಗ್ ಮಾಡಿದ್ದೀನಿ ಅಂದ್ರೆ, ಮಾರ್ಜಿನ್ ಬಿಟ್ಟಿಟ್ಟಿದ್ದೀನಿ, ತಪ್ಪು. ಮಾರ್ಜಿನ್ ಸಮೇತ ನಮಗೆ
ಇಡಬೇಕು. ಸೊ ಇನ್ನೊಂದ್ಸತಿ ಹೇಳ್ಕೊಡ್ತೀನಿ ನಾನು. ಮೇಲೆ ಅರ್ಧ ಇಂಚು, ಕೆಳಗಡೆ ಅರ್ಧ ಇಂಚು ಹೊಲಿಯಬೇಕು. ಅದಾದ್ಮೇಲೆ ಹಾಮೂಲ್ ಇರೋದು ನಮ್ದು 7-8 ಮುಕ್ಕಾಲು. ನಾನು ಈಗ 7 ಮುಕ್ಕಾಲಕ್ಕೆ ಇಡ್ತೀನಿ. ಅದ್ರಲ್ಲಿ ಅರ್ಧ 3 ಮುಕ್ಕಾಲು ಇಲ್ಲಿ ಡೌನ್ ಮಾಡ್ತೀನಿ. ಅದರಲ್ಲಿ ಅರ್ಧನೇ ಹಿಂಗಿದೆ ಅಲ್ವಾ, ಇದ್ರಲ್ಲಿ ಅರ್ಧ ಇದು, ಈ ಅರ್ಧನೇ ಇಲ್ಲಿಟ್ಟಿದ್ದೀನಿ, ಇದೇ ಅರ್ಧನೇ ಈಗ ಡೌನ್ ಮಾಡ್ಕೊಂಡಿದ್ದೀನಿ. ಓಕೆನಾ. ಈಗ ನಾವು ಸ್ಮಾಲ್ ಸೈಜು ಒಂದು 1/4 ಇಂಚಷ್ಟು ಇಲ್ಲಿ ಬಿಟ್ಟು ಇದನ್ನ ಸ್ಟ್ರೈಟ್ ಲೈನಿಂಗ್ ಮಾಡ್ಕೊಳ್ಳಿ. ಇದನ್ನ ಈ ಜಾಯಿನ್ ಮಾಡ್ಕೊಳ್ಳಿ, ಸ್ಲೀವ್ಸ್ ಲೂಸ್ನೆ ಪಕ್ಕಕ್ಕೆ ಇದನ್ನು ಮಾಡ್ಕೊಳ್ಳಿ. ಸ್ವಲ್ಪ ಬಟ್ಟೆ ಕಮ್ಮಿ ಇದೆ, ಅವಾಗ ಜಾಯಿಂಟ್ ಮಾಡ್ಕೊಳ್ಳೋಣ ಹೊಲಿವಾಗ. ಓಕೆ, ಇದು ನೋಡಿ, ಈ ಸೆಂಟರ್ ಆಫ್ ದಿ ಪಾರ್ಟ್ ಏನಿದೆ ನಿಮಗೆ, ಹೀಗೆ ಒಂದು ಸ್ಮಾಲ್ ಎಸ್ತಾರೆ ಸೆಂಟ್ರಿಗೆ ಹೋಗಿ, ಹಾಗೆ ಈಗ ಕಾಲು ಇಂಚು ಮೇಲೆ, 1/4 ಇಂಚು ಕೆಳಗಡೆ 1/4 ಇಂಚು ಈ ತರ ಮಾಡಬೇಕು. ನಿಮ್ಗೆ ಗೊತ್ತಿಲ್ಲ ಅಂದ್ರೆ ಸ್ಕೇಲ್ಗಳು ಬರುತ್ತೆ, ಅದು ಸ್ಕೇಲ್ ಇಟ್ಟು ಮಾಡಿ. ಇದು ಅವಶ್ಯಕತೆ ಇಲ್ಲ, ನೀವು ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಬಂದ್ಬಿಡುತ್ತೆ. ಸೆಂಟ್ರಲ್ ನ್ಯಾಚ್ ಹೊಡೆದಿದ್ದೀನಿ. ನೆಕ್ಸ್ಟ್ ನೋಡಿ, ಇದು ಇಟ್ಟು ನೋಡೋಣ ಫಸ್ಟ್ ಕರೆಕ್ಟ್ ಆಗಿದೆ ಅಂತ. 1/4 ಇಂಚಷ್ಟು ಜಾಸ್ತಿ ಬರ್ತಾ ಇದೆ. ನಾನು 1/4 ಇಂಚಿಗೆ ಈ ಕಡೆ ತಳ್ಬಿಟ್ಟು ಮ್ಯಾಚ್ ಮಾಡ್ತೀನಿ. ಸೊ ಈ ಮಾರ್ಕ್ ಏನ್ ಮಾಡ್ಬೇಕು ನಾವು, ಈಗ ಇದನ್ನ ರೆಡಿ ಮಾರ್ಕ್ ಮಾಡ್ಕೊಳ್ಳಿ. ರೆಡಿ, ಇಲ್ಲೊಂದು ಮ್ಯಾಚ್ ಮಾಡಿ ನೋಡಿ. ಇಷ್ಟೇ ಅರ್ಧ ಇಂಚಿನೇ ಹಿಡಿಬೇಕು ಅಂತ ಇಲ್ಲೊಂದು ಪ್ರೆಸರ್ ವಿಲ್ ಕೊಟ್ಟೋಣ. ಸೆಂಟರ್ ನೆಚ್ ಮಾಡಿದ್ದೀನಿ, ತೋಳು ಈಗ ಬರುತ್ತೆ. ಒಂದು ಅರ್ಧ ಇಂಚಿಗೆ ಫ್ರಂಟ್ ತಟ್ಟು ಶೇಪ್ ಅಂತೀವಿ, ಆ ಶೇಪ್ ಕೊಡೋಣ. ಆರ್ಮೋಲ್ ಶೇಪು ಬ್ಯಾಕ್ ಅಲ್ಲಿ ಯಾವ ತರ ಎಸ್ ತರ ಕೊಟ್ಟಿದೀವೋ ಫ್ರಂಟ್ ಅಲ್ಲಿ ಕೂಡ ಅದೇ ತರ ಕೊಡ್ಬೇಕು. ಫ್ರಂಟ್ ಏನ್ ಮಾಡೋಣ, ಫಸ್ಟ್ ಒಂದು 1 ಇಂಚಿಗೆ ಸ್ಟ್ರೈಟ್ ಲೈನ್ ಹಾಕಿ, ಒಂದು ಮಾರ್ಕ್ ಹಾಕಿದ್ವಿ ಸ್ಟ್ರೈಟ್ ಲೈನ್ ಪಕ್ಕಕ್ಕೆ ಹೀಗೆ ಇಟ್ಕೊಳ್ಳೋಣ. ಮೇಲೆ ಒಂದು ಅರ್ಧ ಇಂಚು ಮಾರ್ಜಿನ್, ಅದು ಬಿಟ್ಟು ಒಂದು 4 ಇಂಚಿಗೆ ನಾನು ಏನ್ ಮಾಡ್ತೀನಿ, ಒಂದು ಮಾರ್ಕ್ ಹಾಕೊಳ್ತೀನಿ. ಕೆಳಗಡೆ ಆಕ್ಚುಲಿ ನಮಗೆ 14 ಕಾಲು ಇರೋದಲ್ವಾ, ಅಲ್ಲಿಂದ ಈಗ ನಾನು 1.5 ಇಂಚು ಎಕ್ಸ್ಟ್ರಾ ಬಿಡ್ತೀನಿ. ಲೆಂತ್ ನೋಡಿ, 1.5 ಇಂಚು ಎಕ್ಸ್ಟ್ರಾ ಬಿಟ್ಕೊಂಡಿದ್ದೀನಿ. ಅದಕ್ಕೊಂದು ಮಾರ್ಕ್ ಹಾಕೊಳ್ಳಿ. ಯಾವಾಗಲೂ 1.5 ಇಂಚು ಎಕ್ಸ್ಟ್ರಾ ಬಿಡಬೇಕು. ದೊಡ್ಡ ಸೈಜ್ ಇದ್ರೆ 2 ಇಂಚು 2.25 ಇಂಚು ಇಡಬೇಕು. ಸ್ಮಾಲ್ ಸೈಜ್ ಇದ್ರೆ 1.25 ಆ ತರ ಇರುತ್ತೆ. ಚೆಸ್ಟ್ ತುಂಬಾ ಕಮ್ಮಿ ಇರೋ 32-30 ಆ ಸೈಜ್ ಬಂದ್ರೆ ನೀವು 2 ಈಕ್ವಲ್ ಆಗಿ ಕಟ್ ಮಾಡ್ರೆ ಕೂಡ ಕೂತ್ಕೊಳ್ಳುತ್ತೆ. ಯಾವಾಗ ಚೆಸ್ಟ್ ಸ್ವಲ್ಪ ಜಾಸ್ತಿ ಇರುತ್ತೆ ಅವಾಗ ಈ ಲೆಂತ್ ಜಾಸ್ತಿ ಮಾಡಬೇಕು. ಚೆಸ್ಟ್ ಕಮ್ಮಿ ಇರೋರ್ಗೆ ಫ್ರಂಟ್ ಲೆಂತ್ನೇ ಈಕ್ವಲ್ ಆಗಿ ಮಾಡಿದ್ರು ನಡೀತದೆ. ಚೆಸ್ಟ್ ಜಾಸ್ತಿ ಇದೆ 40-42 ಆ ತರ ಇದೆ, ಫ್ರೆಂಚಸ್ ಕಟ್ ಮಾಡಬೇಕು ಅಂದ್ರೆ ಈ ಲೆಂತ್ ಜಾಸ್ತಿ ಮಾಡ್ಕೋಬೇಕು. ಇಲ್ಲ ಅಂದ್ರೆ ಕಪ್ಸು ಮೇಲೆ ಬಟ್ಟೆ ಮೇಲೆ ಹೋಗ್ಬಿಡುತ್ತೆ, ಕಪ್ಸ್ ಕೆಳಗಡೆ ಓಡಾಗುತ್ತೆ, ಕರೆಕ್ಟಾಗಿ ಫಿಟ್ಟಿಂಗ್ ಕೂರಲ್ಲ. ಸೊ ಓಕೆ, ಈಗ ಈ ತರ ಹಾಕೊಂಡಿದ್ದೀರಲ್ಲ, ಈಗ ನಾವೇನ್ ಮಾಡೋಣ, ಆಸ್ ಇಟ್ ಈಸ್ ಸೇಮ್ ಇದು ಹೆಂಗಿದೆ ಹಂಗೆ ಶೋಲ್ಡರ್ ಕಟ್ ಮಾಡಿದ್ರೆ ಇಲ್ಲಿ ಒಂದು ಮ್ಯಾಚ್ ಮಾಡಿ. ಇಲ್ಲಿ ಹಾಮೋಲು ನಾವ್ ಎಲ್ ತನಕ ಮಾರ್ಕ್ ಹಾಕೊಂಡಿದೀವೋ
ಅಲ್ಲಿಂದ ಒಂದು ಅದಕ್ಕನ್ನ ಅರ್ಧ ಇಂಚ್ ಕೆಳಗಡೆ ನಾನು ಕಟ್ ಮಾಡಿದ್ದೀನಿ. ಅದು ನಾನು ಅಪ್ರಾಕ್ಸಿಮೇಟ್ಲಿ ಹಾಕಿದ್ದೀನಿ. ಈಗ ನೋಡಿ ತೆಗೆದು ಬಿಡೋಣ, ಆಮೇಲೆ ನಾವು ಕಟಿಂಗ್ ಮಾಡ್ಕೊಳ್ಳೋಣ. ಈಗ ಫ್ರಂಟ್ ನೀವು ಇಷ್ಟು ತನಕ ನಾನು ಸ್ವಲ್ಪ ಫಾಸ್ಟ್ ಆಗಿ ಹೇಳ್ಬಿಟ್ಟೆ. ಫ್ರಂಟ್ ಈಗ ನೀಟಾಗಿ ಹೇಳ್ತೀನಿ ನಾನು, ಯಾಕಂದ್ರೆ ಫ್ರಂಟ್ ಮೇಯ್ನು ಇಂಪಾರ್ಟೆಂಟು. ಬೇಗ ಕಟ್ ಮಾಡೋದು ಈಸಿ. ನೋಡಿ ಮೇಲ್ಗಡೆ ಅರ್ಧ ಇಂಚು ಹೊಲಿಗೆ ಬಿಟ್ಬಿಡಿ. ಅಲ್ಲಿಂದ ನೀವು ನೆಕ್ ಬ್ರಾಡು ಏನಿದೆ ನೋಡಿ, ನೆಕ್ ಡೀಪು 7.5 ಒಂದು ಮಾರ್ಕ್ ಹಾಕೊಳ್ಳಿ. ಈ ನೆಕ್ ನೋಡಿ ಬ್ರಾಡ್ ಆಗಿದೆ ಹೀಗೆ. ಸೊ ನಾವೀಗ ಕಟ್ ಮಾಡಬೇಕು, ಬ್ರಾಡ್ ಕಟ್ ಮಾಡಬೇಕು. ಮೇಲೆ ಕ್ಲೋಸ್ ಇದೆ, ಕೆಳಗಡೆ ನಾವು ಏನು ಮಾಡ್ತೀನಿ ಇವಾಗ 3/4 ಇಂಚ್ ಬ್ರಾಡ್ ಮಾಡ್ತೀನಿ. 3/4 ಇಂಚ್ ಬ್ರಾಡ್ ಇಟ್ಟು ಈ ಶೇಪ್ನ ಏನು ಮಾಡ್ತೀನಿ, ಈಗ ಕ್ಲೋಸ್ ಆಗಿ ತಗೊಂಡು ಹೋಗ್ತೀನಿ. ಇದು ಬ್ರಾಡ್ 3/4, ಮೇಲೆ 3 ಇಂಚ್. ಈಗ ನೆಕ್ ಶೇಪ್ ಇರೋದು ನಮ್ಗೆ ಹೆಂಗಿದೆ ಅಂದ್ರೆ ಹೀಗೆ. ಏನಕ್ಕೆ ನಾವು 3/4 ಇಂಚ್ ಬ್ರಾಡ್ ಇಟ್ಟಿದೀವಿ ಅಂದ್ರೆ, ಈ ಒಂದು 3/4 ಇಂಚ್ ಅಷ್ಟಕ್ಕೆ ಈಗ ನಮ್ ಕಾಲರ್ ಬರುತ್ತೆ. 3/4 ಇಂಚ್ ಕಾಲರ್ ಹೋಯ್ತು ಅಂದ್ರೆ ನಿಮಗೆ, ನೀವು 1 ಇಂಚ್ ಕಾಲರ್ ಕೂಡ ಇಡೀ ಪರವಾಗಿಲ್ಲ. ಕಾಲರ್ 1 ಇಂಚ್ ಇಟ್ಟರೆ ನಿಮಗೆ 2/4 ಇಂಚು, ಸೊ 5.5 ಇಂಚ್ ಬ್ರಾಡ್ ಸಿಗುತ್ತೆ ನಿಮಗೆ ಈ ಕಾಲರ್ ಹೋದ್ಮೇಲೆ. ಇನ್ನೂ ಬ್ರಾಡ್ ಬೇಕು ನಿಮಗೆ ಅಂದ್ರೆ ನೀವು 4 ಇಂಚಸ್ ಮಾಡ್ಬೋದು. 4 ಇಂಚಸ್ ಮಾಡ್ಕೊಳ್ಳಿ, ಅವಾಗ ಇನ್ನೂ ಬ್ರಾಡ್ ಬರುತ್ತೆ. ನಿಮ್ಗೆ ಬ್ರಾಡ್ ಎಷ್ಟು ಬೇಕೋ ಕಸ್ಟಮರ್ ಹೆಂಗ್ ಹಾಕೊಳ್ತೋ ಅದ್ರ ಮೇಲೆ ಡಿಪೆಂಡ್ ಆಗೋದು. ಈಗ ಇಷ್ಟೇ ಇಡಬೇಕು ಕಾಲರ್ ನೆಕ್ ಅಂದ್ರೆ ಇದು ಹೀಗೆ ಬರುತ್ತೆ ಅಂತ ನಾನು ಹೇಳ್ತಾ ಇಲ್ಲ. ಬ್ರಾಡ್ ಮೇಲೆ, ಯಾಕಂದ್ರೆ ಇದು ಕಾಲರ್ ನೆಕ್, ಬ್ರಾಡ್ ಮೇಲೆ ಬರೋ ಕಾಲರ್ ನೆಕ್, ಕ್ಲೋಸ್ ನೆಕ್ ಅಲ್ಲ ಇದು. ಫ್ರಂಟ್ ಬ್ರಾಡ್ ಇರೋ ಕಾಲರ್ ನೆಕ್. ಸೊ ನಾವು ಈಗ 4 ಇಂಚ್ ಇಡ್ತೀವಿ, ಇಡೋಣ ಅಂತ ಅನ್ಕೊಳ್ಳಿ. ಈಗ 4 ಇಂಚ್ ಇಡ್ತೀನಿ ನಾನು, ಸ್ವಲ್ಪ ಬ್ರಾಡ್ ಆಗಿರ್ಲಿ ಅಂತ. 4 ಈಗ ಏನ್ ಮಾಡ್ತೀವಿ, ಮೇಲೆ 3, ಕೆಳಗಡೆ 4, 1 ಇಂಚ್ ಅಷ್ಟಕ್ಕೆ ಬ್ರಾಡ್ ಬರುತ್ತೆ. ಸೊ ನಾವೀಗ ಶೇಪು ಈಗ ಕೊಟ್ಟಿದೀವಿ. ಇಲ್ಲಿಂದ ನಾನು ಎಷ್ಟು ಕಮ್ಮಿ ಮಾಡಿದೀನಿ ಅಂದ್ರೆ 1/4 ಇಂಚ್ ಕಮ್ಮಿ ಮಾಡಿದೀನಿ. ನಿಮಗೆ ಇಲ್ಲಿಂದ ನೋಡಿ ಈಗ 1 ಇಂಚು ಕಾಲರ್. ಸೊ ಅವಾಗ ನಿಮ್ಗೆ ಬ್ರಾಡ್ ಬರೋದು 3 ಇಂಚಸ್ ಬ್ರಾಡ್ ಬರುತ್ತೆ. ಸೊ ಕಾಲರ್ ಹೆಂಗ್ ಕೂತ್ಕೊಳ್ಳುತ್ತೆ, ಈಗ ಕೂತ್ಕೊಳ್ಳುತ್ತೆ. ಅವಾಗ ನಾರ್ಮಲ್ ನೆಕ್ ತರನೇ ಆಗ್ಬಿಡುತ್ತೆ. ಓಕೆನಾ. ನೆಕ್ಸ್ಟ್ ಲೆಂತ್ ಮಾರ್ಜಿನ್ ಬಿಟ್ಟು, ಮೇಲೆ ಮಾರ್ಜಿನ್ ಬಿಟ್ಟಿದೀವಿ. ನೆಕ್ಸ್ಟ್ ಡಾಟ್ ಲೆಂತ್ 10 ಇಂಚು, ಕಪ್ಸ್ ಲೆಂತ್ ನೋಡಿ 13, 3 ಇಂಚಸ್. ಚೆಸ್ಟ್ ಇರೋದು ನಮಗೆ 36, ಹಂಗಂದ್ರೆ 3/4 ಇಂಚ್ ನೆಕ್ ಬ್ರಾಡ್. ಇದು ಕಪ್ಸ್ ಡಾಟ್ ಗ್ಯಾಪ್ ಹಂಗಂದ್ರೆ 7.5 ಇಂಚ್. ಈ ಡಾಟ್ಗೂ ಆ ಡಾಟ್ಗೂ ಸೆಂಟ್ರಲ್ ಇರೋ ಗ್ಯಾಪ್ ಬಂದು 7.5 ಇಂಚು. ಸೊ ಈಗ 7.5 ಅರ್ಧ 3/4, 3/4ಕ್ಕೆ ಸ್ಟ್ರೈಟ್ ಲೈನ್ ಹಾಕೊಂಡಿದ್ವಿ ನೋಡಿ. ಇದು ಒಂದು 3/4 ಇಂಚ್ ಏನ್ ಮಾಡ್ಬೇಕು ಅಂದ್ರೆ ನಾವು ಈ ಕಡೆಗೆ ಒಂದು ಮಾರ್ಕ್ ಹಾಕೋಬೇಕು. 3/4 ಇಂಚಿಗೆ ನಾನು ಒಂದು ಮಾರ್ಕ್ ಹಾಕಿದ್ದೀನಿ. 3/4 ಇಂಚ್ ಮಾರ್ಕ್ ಹಾಕಿ ಈಗ ಈ ಲೈನ್ ಇದಲ್ವಾ, ಇದಕ್ಕೆ ಆಪೋಸಿಟ್ ಸ್ಟ್ರೈಟ್ ಆಗಿ ನಾವು ಮಾರ್ಕ್ ಹಾಕ್ಬೇಕು. ನೋಡಿ ನಾನು ಹಾಕಿರೋ 4/4 ಮಾರ್ಕ್ ಕರೆಕ್ಟ್ ಆಗಿದೆ ನೋಡಿ. ಹಿಂಗ್ ಹಾಕೋಬಹುದು, ನೀವು ಹಿಂಗ್ ಹಾಕೋಬಹುದು. ಆಕ್ಚುಲಿ ನಾವು ಸ್ಟ್ರೈಟ್ ಹಾಕ್ಬೇಕು. ಸ್ಟ್ರೈಟ್ ಆಗಿ ಹಾಕಿದ್ರೆ ಕರೆಕ್ಟ್ ಆಗಿ ನಾನು ಹಾಕಿರೋ ಮಾರ್ಕ್ ಕರೆಕ್ಟ್ ಆಗಿ ಬರ್ತಾ ಇದೆ. ಫಸ್ಟು ಡಾಟ್ ನೋಡಿ, ಡಾಟ್ಗೆ 3/4, ಸೇಮ್ 3/4 ಹಿಂಗಿಟ್ಟು ಸೆಂಟರ್ ಲೈನ್ ಹಾಕಿದ್ದೀನಿ. ಅಲ್ಲಿಂದ 3/4 ಇಂಚ್ ಬಿಟ್ಟು ಇಲ್ಲಿ ತನಕ ನೋಡಿ, ಇದು ಕಪ್ಸ್ ಲೆಂತ್. ಇಲ್ಲಿ 3/4, ಇಲ್ಲಿ 3/4 ಇಟ್ಟು ಸ್ಟ್ರೈಟ್ ಲೈನ್ ಮಾಡ್ಕೊಂಡಿದ್ದೀನಿ. ಇಲ್ಲಿಂದ ನಾನು ಶೇಪ್ ಕೊಟ್ಟಿದ್ದೀನಿ. ಇಲ್ಲಿಂದ ನೀವು ಹಿಂಗಿಟ್ಟು ಮಾಡ್ಬೋದು, ಬೇಕಂದ್ರೆ ಸ್ಟ್ರೈಟ್ ಲೈನ್ ಇಟ್ಟು ಮಾಡಿ, ಇಲ್ಲ ಒಂದು ಅಪ್ರಾಕ್ಸಿಮೇಟ್ಲಿ ಮಾಡಿ. ನೀವು ಹಿಂಗಿಂದ ಕರೆಕ್ಟ್ ಆಗಿ ಡಾಟ್ ಹಿಂಗಿಟ್ರೆ ಮೋಸ್ಟ್ ಆಫ್ ಆಲ್ ನೋಡಿ ಈ ಎಡ್ಜಿಗೆ ಬರುತ್ತೆ. ಅದು ಕರೆಕ್ಟ್ ಆಗಿ ಎಡ್ಜಿಗೆ ಬರುತ್ತೆ. ಸೊ ಆ ತರ ನೀವು ಕ್ರಾಸ್ ಇಟ್ಟು ಮಾಡ್ಕೊಳ್ಳಿ. ಸೊ ಇದು ಫ್ರಂಟ್ ಶೇಪ್ ಆಯ್ತು. ಫ್ರಂಟ್ ಶೇಪ್ ಹಿಂಗ್ ಆದ್ಮೇಲೆ ನೆಕ್ ಮಾರ್ಕಿಂಗ್ ಆಯ್ತು. ಇದು ಡಾಟ್ ಪಾಯಿಂಟ್. ಈಗ ಇದನ್ನ ತೆಗೆದು ಬಿಡೋಣ. ತೆಗೆದ ಮೇಲೆ ಇನ್ನೊಂದು ಆಪೋಸಿಟ್ ತೆಗಿಯೋಣ ನೋಡಿ. ಮಾರ್ಜಿನ್ ಬಿಟ್ಟು ಕಟ್ ಮಾಡ್ತಾ ಇದ್ದೀನಿ. ಈ ಕಡೆನೂ ಮಾರ್ಜಿನ್ ಬಿಟ್ಟು ನಾವು ಎಷ್ಟು ಮಾರ್ಜಿನ್ ಹಿಡಿತೀವೋ ಅಷ್ಟಿಟ್ಟು ಕಟ್ ಮಾಡ್ತಾ ಇದ್ದೀನಿ. ಈ ಕಡೆ
ನೋಡಿ ಇಲ್ಲಿ ನೆಕ್ ಹತ್ರ ಕಮ್ಮಿ ಮಾಡಿ ಕೆಳಗಡೆ ಒಂದು ಮಾರ್ಜಿನ್ ಎಷ್ಟು ಹಿಡಿತೀವೋ ಅಷ್ಟು ಇಟ್ಬಿಟ್ಟು ಕಟ್ ಮಾಡ್ತಾ ಇದ್ದೀನಿ. ನಾವು ಇದನ್ನು ಸ್ವಲ್ಪ ಕ್ರಾಸ್ ಹಾಕೊಳ್ಳೋಣ. ಈಗ ಬೇಕಿನ ಅವಶ್ಯಕತೆ ನಮ್ಗೆ ಬೇಕಾಗುತ್ತೆ. ಬೇಕು ತಗೊಂಡು ನೋಡಿ ಫ್ರಂಟ್ ಒಂದು ಸ್ಟ್ರೇಟ್ ಹಿಡಿದಿದೀವಿ, ಸ್ಟ್ರೇಟ್ ಆಗಿ ಹಾಕಿಲ್ಲ, ಸ್ವಲ್ಪ ಹಾಫ್ ಕ್ರಾಸ್ ಅಂತ ಹೇಳ್ತೀವಿ, ಹಾಫ್ ಕ್ರಾಸ್ ಅಲ್ಲಿ ಹಾಕ್ತಾ ಇದ್ದೀನಿ. ಹಾಫ್ ಕ್ರಾಸ್ ಅಲ್ಲಿ ಹಿಂಗಿಟ್ಟು ಈ ಮಾರ್ಕ್ ಹೆಂಗಿತ್ತು ಅದರ ಮೇಲೆನೆ ಇಡ್ತಾ ಇದ್ದೀನಿ. ನೋಡಿ ಫ್ರಂಟ್ ಕೆಳಗಡೆ ಹಾಕಿದ್ದೀನಿ, ಬೇಕ್ ಅದ್ರ ಮೇಲೆ ಹಾಕಿದ್ದೀನಿ. ಈಗ ಹಾಫ್ ಕ್ರಾಸ್ ಅಲ್ಲಿ ಹಿಂಗೆ ಹಾಕೊಂಡು ನೋಡಿ ಇದು ಸೈಡ್ ಫ್ರಂಟ್ ಏನಿದೋ ಸೈಡು ಅದು ಹೇಗಿದೋ ಹಾಗೆ ಮಾರ್ಕ್ ಮಾಡ್ಕೊಳ್ಳಿ. ಈ ಪೀಸ್ ಹಂಗೆ ತೆಗೆದು ಬಿಡೋಣ. ನೋಡಿ ಇಲ್ಲಿ ಕರೆಕ್ಟಾಗಿ ಜಾಯಿಂಟ್ ಆಗುತ್ತೋ ಅಲ್ಲೊಂದು ಮಾರ್ಕು, ಇದು ಇಲ್ಲೊಂದು ಮಾರ್ಕು, ಇಲ್ಲೊಂದು ಮಾರ್ಕು. ಸೊ ಇದೆಲ್ಲ ಜಸ್ಟ್ ಅಪ್ರಾಕ್ಸಿಮೇಟ್ಲಿ ಮಾಡಿ ಇಟ್ಕೊಳ್ಳೋಣ. ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಅರ್ಥ ಆಗಿಲ್ಲ ಅಂದ್ರೆ ನೀವು ಕಮೆಂಟ್ ಅಲ್ಲಿ ಕೇಳಿ. ನೋಡಿ ಫಸ್ಟ್ ಫ್ರಂಟ್ ಹಾಫ್ ಕ್ರಾಸ್ ಅಲ್ಲಿ ಇಟ್ಟಿದ್ದೀನಿ, ಅದ್ರ ಮೇಲೆ ಬೇಕ್ ಇಟ್ಟು ಈ ಆಪೋಸಿಟ್ ಸೈಡ್ ಏನಿದೆ ಇಲ್ಲಿಂದ ಈಗ ನಾನು ಇದೆಲ್ಲ ಡ್ರಾಯಿಂಗ್ ಮಾಡ್ಕೊಂಡು ತಗೊಂಡಿದ್ದೀನಿ, ತಗೊಂಡು ಇದು ತೆಗೆದುಬಿಟ್ಟಿದ್ದೀನಿ. ಓಕೆನಾ? ನೋಡಿ ಇದು ಸ್ಟ್ರೇಟ್ ಲೈನ್ ಡಾಟ್ ಎಲ್ಲಿ ಬರುತ್ತೋ ಅಲ್ಲಿಗೆ ನೋಡಿ ನಾವು ಪ್ರೆಸ್ಸಿಂಗ್ ಕೊಟ್ಟಿದೀವಲ್ಲ ಅದೆಲ್ಲ ಜಾಯಿಂಟ್ ಮಾಡ್ಕೊಂಡ್ಬಿಡೋಣ. ನೋಡಿ ಇಲ್ಲೂ ಕೂಡ ನೀವು 8.5.1 ಅಂತ ಅನ್ಕೊಳ್ಳಿ, ಅರ್ಧ ಇಂಚ್ ಕಮ್ಮಿ ಇದೆ. ಸೊ ಇದೆಷ್ಟಿದೆ 8.25, ಇಲ್ಲೊಂದು ಕಾಲು ಇಂಚ್ ಅರ್ಧ ಇಂಚ್ ಕಮ್ಮಿ ಇದೆ. ಸೊ ಅದೆಲ್ಲ ಸೇರಿಸಿ ನಾವೀಗ ಎಷ್ಟು ಇಡಬೇಕು 3.25 9.5 ಒಂದು ಕಾಲು ಇಂಚ್ ನಾನು ಬ್ಯಾಕ್ ಅಲ್ಲಿ ಕಮ್ಮಿ ಬರ್ತಾ ಇದಲ್ಲೋ ಅದನ್ನು ಸೇರಿಸಿ ಇಲ್ಲಿ ಇಡ್ತಾ ಇದ್ದೀನಿ. ಈಗ ಮಾರ್ಕ್ ಮಾಡಿ ತೆಗೆದುಬಿಡಿ. ಸ್ಕೇಲ್ ಇಡಿ, ಮೇಲೆ ಮಾರ್ಕ್ ಕೆಳಗಡೆ ಮಾರ್ಕ್ ಜಾಯಿಂಟ್ ಮಾಡ್ಕೊಳ್ಳಿ. ಇಲ್ಲಿಂದ ಇಲ್ಲಿ ಮಾರ್ಕ್ ಮಾಡಿದ್ವಿ, ಈ ಮಾರ್ಕ್ ಜಾಯಿಂಟ್ ಆಗಿದೆ. ಈಗ ಸೊಂಟ ಇರೋದು 28.5, 28.5 ಅಂದ್ರೆ 2.25, 4 7 28, 1.28 ಇಲ್ಲೊಂದು ಮಾರ್ಕ್ ಬರುತ್ತೆ. ಓಕೆ ನೋಡಿ ಇದು ಏನಿದೆ ಈ ಮಾರ್ಕ್ ಅಲ್ಲೊಂದು ಮಾರ್ಕ್ ಹಾಕೊಳ್ಳಿ. ನೋಡಿ ಇದು ಸ್ಟ್ರೈಟ್ ಲೈನ್ ಕಟ್ ಮಾಡೋದು ಶೇಪ್ ಇರಬೇಕು. ನಾನು ಶೇಪ್ಗೋಸ್ಕರ ಹಿಂಗೆ ಚೇಂಜ್ ಮಾಡ್ಕೊಂಡಿದ್ದೀನಿ. ಈ ಭಾಗ ತುಂಬಾ ಇಂಪಾರ್ಟೆಂಟ್. ಏನಂದ್ರೆ ಈ ಡಾಟ್ ಇಂದ ಇಲ್ಲಿ ತನಕ ಎಷ್ಟಿದೆ ನೋಡಿ 6.1. ನೋಡಿ ಇಲ್ಲಿ 6.1 ಇಲ್ಲಿ ಬರುತ್ತಾ? ನೋಡಿ ಬರುತ್ತೆ. ಈಗ ಎಷ್ಟು ಕಮ್ಮಿ ಆಗಿದೆ ನೋಡಿ ಇಲ್ಲಿ ಹಾಫ್ ಆನ್ ಇಂಚ್. ಈ ಹಾಫ್ ಆನ್ ಇಂಚ್ ಏನ್ ಮಾಡ್ಬೇಕು ನಾವು ಅಂದ್ರೆ ಇಲ್ಲಿ ಮೇಲಕ್ಕೆ ತಗೋಬೇಕು. ಓಕೆ, ಇಲ್ಲಿ ಹಾಫ್ ಆನ್ ಇಂಚ್ ಕಮ್ಮಿ ಆಯ್ತು, ಇಲ್ಲಿ ಹಾಫ್ ಆನ್ ಇಂಚ್ ಉದ್ದ ಮಾಡ್ಕೊಳ್ಳಿ. ಓಕೆ, ನೆಕ್ಸ್ಟ್ 6 ಇಂಚ್ ಇದೆ ಮೇಲಿಂದ ನೋಡಿ, 6 ಇಂಚು ಕರೆಕ್ಟ್ ಆಗಿದೆ. 6 ಇಂಚಿಂದ ನೋಡಿ ಕೆಳಗಡೆ ಮಾರ್ಕ್ ಹಾಕಿದ್ವಲ್ಲ ಅದನ್ನ ಜಾಯಿಂಟ್ ಕೊಟ್ಕೊಳ್ಳಿ. ಈಗ ಫಸ್ಟ್
ಮೇಲೆ ಅರ್ಧ ಇಂಚು ಕಮ್ಮಿ ಆಯ್ತಲ್ಲ, ಆ ಅರ್ಧ ಇಂಚು ಕಮ್ಮಿ ಅದನ್ನ ಕಟ್ ಮಾಡ್ಬಿಡೋಣ. ಓಕೆ, ಈ ಮಾರ್ಜಿನ್ ಮೇಲೆ ಕರೆಕ್ಟಾಗಿ ಇಲ್ಲಿ ಕಟ್ ಮಾಡಿ ನೋಡಿ. ಇಲ್ಲಿ ನೆಕ್ಕಲ್ಲಿ ಮಾರ್ಕ್ ಬಿಡಬೇಕು, ಮಾರ್ಜಿನ್ ಬಿಡಬೇಕು. ಕೆಳಗಡೆ ಲಾಸ್ಟ್ ಮಾರ್ಕ್ ಅಲ್ಲಿ ಕಟ್ ಮಾಡಬೇಕು. ಸೆಂಟರ್ ನ್ಯಾಚ್ ಮಾಡ್ಬಿಡೋಣ. ಇಲ್ಲಿಂದ ನಾವು ಶೇಪ್ ತೆಗಿಬೇಕು, ಕಪ್ಸ್ ಕರೆಕ್ಟಾಗಿ ಕೂತ್ಕೋಬೇಕಂದ್ರೆ. ಓಕೆ, ಈಗ ಬ್ಯಾಕ್ ತಗೊಳ್ಳಿ. ಬ್ಯಾಕ್ ಮೇಲೆ ಈ ಫ್ರಂಟ್ ಹಾಕಿ ಇಲ್ಲಿ ನೋಡಿ ಎಷ್ಟು ಎಕ್ಸ್ಟ್ರಾ ಬರ್ತಾ ಇದೆ. ಕೆಳಗಡೆ ಸೈಡ್ ಕರೆಕ್ಟಾಗಿ ಬರೋ ಥರ ಟ್ರಿಮ್ಮಿಂಗ್ ಮಾಡ್ಕೊಂಡಿದ್ದೀನಿ. ಕರೆಕ್ಟಾಗಿ ಈಕ್ವಲ್ ಆಗಿ ಇಲ್ಲಿ ಒಂದು ಹೊಲಿಗೆ ಹಾಕಿದ್ರೆ ಕರೆಕ್ಟಾಗಿ ಕುತ್ಕೊಡ್ಬೇಕು ಅಷ್ಟೇ. ಅದರಲ್ಲಿ ಆಮೇಲೆ ಶೇಪ್ ಹೋಯ್ತು ಅದೆಲ್ಲ ಏನಿಲ್ಲ, ಇಲ್ಲಿ ಎಳಿಬೇಕು ಅಲ್ಲಿ ಎಳಿಬೇಕು ಏನಿಲ್ಲ, ರಿಂಕಲ್ಸ್ ಬರಲ್ಲ ಇದರಲ್ಲಿ. ನೋಡಿ ಈಗ ಇಟ್ಟರೆ ಈ ಶೇಪ್ ಕರೆಕ್ಟಾಗಿ ಕೂರುತ್ತೆ. ಸೊ ಆ ಥರ ನಾವು ಈ ಕಟಿಂಗ್ ಇರೋದು. ಈ ಕಟಿಂಗ್ ಆಫ್ ಮೆಥಡೇ ಬೇರೆ. ಫ್ರೆಂಚಸ್ ಕಟ್ಟು ಒಂದೊಂದು ಮಾಸ್ಟ್ರು ಒಂದೊಂದು ಥರ ಕಟ್ ಮಾಡ್ತಾರೆ. ನಾನು ಯಾರ ಬಗ್ಗೆನೋ ಏನೋ ಇದು ಹಾಗೆ ಹೀಗೆ ಆ ಥರ ಹೇಳ್ತಾ ಇಲ್ಲ. ಪ್ರತಿಯೊಬ್ಬರು ಮಾಸ್ಟರ್ಗೆ ಒಂದೊಂದು ಐಡಿಯಾ ಇರುತ್ತೆ. ಬಟ್ ನಮ್ಮ ಐಡಿಯಾದಲ್ಲಿ ನಾವು ಮಾಡ್ತಾ ಇರೋದು ಈ ಥರ. ಇದು ಒಂಥರ ಡಿಫರೆಂಟ್ ಆಫ್ ಮೆಥಡ್ ಆಫ್ ಕಟಿಂಗು. ಇದು ಈಸಿ ಮೆಥಡ್ ಕೂಡ ನಿಮಗೆ. ಇದರಲ್ಲೇ ಇನ್ನೂ ಬೇರೆ ಏನಾದ್ರು ಮೆಥಡ್ ನಿಮ್ಗೆ ಕಟಿಂಗ್ ಬೇಕು ಅಂದರೆ ಆ ಥರ ಕೂಡ ನಾನು ಕಟ್ ಮಾಡಿ ತೋರಿಸ್ತೀನಿ. ನಿಮ್ಗೆ ಯಾವ ಥರ ಮೆಥಡಲ್ಲಿ ನಿಮ್ಗೆ ಕಟಿಂಗ್ ಬೇಕು ಅಂತ ನನಗೆ ಕಮೆಂಟ್ ಮಾಡಿ. ಆ ಥರ ನೀವು ಫ್ರೆಂಚಸ್ ಕಟ್ ಕೂಡ 3-4 ಥರ ವೆರೈಟೀಸ್ ಕೂಡ ನಾನು ಕಟ್ ಮಾಡಿ ತೋರಿಸ್ಬೋದು ನಿಮಗೆ. ಆಲ್ರೆಡಿ ಇನ್ನೊಂದು ಸತಿ ಬೇರೆ ಥರ ಒಂದು ಮೆಥಡಲ್ಲಿ ಒಂದು ವಾಟ್ಸಪ್ ಆಲ್ರೆಡಿ ನಾನು ನಿಮಗೆ ವಿಡಿಯೋ ಹಾಕಿದ್ದೀನಿ. ಈಗ ಇದು ಒಂಥರ ಮೆಥಡ್, ಓಕೆನಾ? ಓಕೆ ನೋಡಿ, ಇವಾಗ ಈಕ್ವಲ್ ಆಗಿತ್ತಲ್ಲ, ಅದು ಈಕ್ವಲ್ ಆಗಿ ಹೆಂಗಿತ್ತು ಶೋಲ್ಡರ್ ಎಲ್ಲ ಈಕ್ವಲ್ ಆಗಿ ಕಟ್ ಮಾಡಿ. ಹಂಗಾಗಿ ಏನು ಒಂದು ಪಾಯಿಂಟ್ ಡಿಫ್ರೆಂಟ್ ಬರಲ್ಲ, ಈಕ್ವಲ್ ಆಗಿ ಇರುತ್ತೆ ಅದು. ಈ ಶೇಪ್ ತೆಗಿಯೋದಲ್ಲಿ ಸ್ವಲ್ಪ ಡಿಫ್ರೆನ್ಸ್ ಇರುತ್ತೆ ನೋಡಿ. ಆಲ್ರೆಡಿ ನಮ್ಮ ಮಾರ್ಜಿನ್ ಇಲ್ಲಿ ಬಂದ್ಬಿಟ್ಟಿದೆ. ಸೊ ನಾವು ಈಗ ಏನು ಮಾಡ್ಬೇಕಂದ್ರೆ ಇಷ್ಟು ತೆಗೆದ್ರೆ ಸಾಕು, ಶೇಪ್ ಕರೆಕ್ಟಾಗಿ ಕುತ್ಕೊಳ್ಳುತ್ತೆ. ಈಗ ಅಷ್ಟು ತೆಗೆದು ಬಿಡೋಣ. ಓಕೆ, ಈಗ ಶೋಲ್ಡ್ರು ತೆಗ್ದಿದ್ದಾಯ್ತು. ಇಲ್ಲೊಂದು ಡಾಟ್ ಬರಬೇಕು. ಡಾಟ್ಗೆ ನಾವು ಮಾರ್ಜಿನ್ ಮಾಡಬೇಕು, ಮಾರ್ಜಿನ್ ತೆಗಿಬೇಕು. ನೋಡಿ ಇವಾಗ ನಮಗೆ ಇಲ್ಲಿ ಎಕ್ಸ್ಟ್ರಾ ಮಾರ್ಜಿನ್ ಬರ್ತಾ ಇದೆ. ಈಗ ನಾನು ಒಂದು ಡಾಟ್ ಅಷ್ಟಕ್ಕೆ ಇದರಲ್ಲಿ ಸ್ವಲ್ಪ ತೆಗ್ದಿದ್ದೀನಿ, ಈ ಕಡೆನೂ ಸ್ವಲ್ಪ ತೆಗಿತೀನಿ. ಅವಾಗ ಡಾಟ್ ಎಷ್ಟಿತ್ತು ಅಷ್ಟು ಅಗಲಕ್ಕೆ ತೆಗಿತೀನಿ. ಈಗ ಈಕ್ವಲ್ ಆಗಿ ಇದನ್ನು ಅಟ್ಯಾಚ್ ಮಾಡಿದಾಗ ಮಾರ್ಜಿನ್ ಹೋಗಿ ಕರೆಕ್ಟಾಗಿ ಕುತ್ಕೊಳ್ಳುತ್ತೆ. ಈಗ ಫ್ರಂಟ್ ಕಟ್ ಮಾಡಿದೀವಲ್ಲ ನೋಡಿ, ಫಾರ್ಮಲ್ಲು ಎಷ್ಟು ಬರಬೇಕು ಅಂತ ನಿಮಗೆ ಇದರಲ್ಲಿ ಹೇಳ್ತೀನಿ ನಾನು. 5 ಇಂಚಸ್ ಇದೆ ಇದು. ನೋಡಿ ಕರೆಕ್ಟಾಗಿ 8.75 ಬರ್ತಾ ಇದೆ, ಇದು 8.75 ಇದೆ. ಸೊ ನಾವು ಮಾರ್ಜಿನ್ ಎಲ್ಲ ಕರೆಕ್ಟಾಗಿ ಇದು ಮಾಡಿ ಇಲ್ಲಿ ಡಾಟ್ಗೆಲ್ಲ ಕಟ್ ಮಾಡಿ ಕ್ಲಿಯರಾಗಿ ಮಾಡಿದ್ವಿ. ಈಗ ಫ್ರಂಟ್ ಹೇಗೆ ಬಂದಿದೆ ಅಂತ ನಿಮ್ಗೆ ಫ್ರಂಟ್ ಮಾತ್ರ ಸಪ್ರೇಟ್ ಆಗಿಟ್ಟು ತೋರಿಸ್ತೀನಿ. ನೋಡಿ ಇದು ಫ್ರಂಟು ಬ್ಯಾಕು. ನೋಡಿ ಡಾಟ್ ಇಲ್ಲಿ ಡಾಟ್ ಬರುತ್ತೆ, ಇಲ್ಲೂ ಡಾಟ್ ಬರುತ್ತೆ. ಇದಕ್ಕೆ ಬಂದು ನಾವು ನೆಕ್ ಡೆತ್ ಇದು ಮಾಡೋದು ಅವಶ್ಯಕತೆ ಇಲ್ಲ. ಯಾಕೆಂದ್ರೆ ನಾವು ಇದು ಸ್ಮಾಲ್ ಹೋಲ್ ಬರೋದ್ರಿಂದ ನಾವು ನೆಕ್ ಡೆತ್ ಜಾಸ್ತಿ ಆಗ್ಬಿಡುತ್ತೆ, ಪ್ರಾಬ್ಲಮ್ ಆಗುತ್ತೆ ಅನ್ನೋದು ಇದು ಇಲ್ಲ. ನೋಡಿ ಇದರಲ್ಲಿ 4.25 ಇದೆ. 4.25 ಅರ್ಧ 2.25 ಬ್ರಾಡು 2.25 ಇಡ್ತೀನಿ.
ಸೇಮ್ ಅದೇ ತರ ಸೆಂಟರ್ ಮಾಡ್ಕೊಳ್ಳೋಣ. 2 ಕಾಲು ಇಲ್ಲಿಂದ 2.5 ಬ್ರಾಡ್ ಇಡ್ತಾ ಇದ್ದೀನಿ. ಈ ಕಡೆ ನಿಮಗೆ ಏನ್ ಕಳಿಸ್ತಾ ಇದ್ದೀನಿ ಅಂದ್ರೆ ಕ್ಲಿಯರ್ ಆಗಿ ಮಾರ್ಕ್ ಕಾಣಲಿ ಅಂತ, ಎಲ್ಲ ಮಾರ್ಕ್ ಕನ್ಫ್ಯೂಷನ್ ಆಗೋದು ಬೇಡ ಅಂತ. ಓಕೆ, ಬ್ಯಾಕ್ ಈ ತರ ಒಂದು ಡೈಮಂಡ್ ಬರುತ್ತೆ, 2 ಡೈಮಂಡ್ ಮೇಲ್ಗಡೆ ಇಲ್ಲಿ ಕಾಲರ್ ಬರುತ್ತೆ. ಇದನ್ನ ಕಟ್ ಮಾಡಿ ನೋಡೋಣ ಫಸ್ಟ್. ನೋಡಿ, ಇದು ಹೀಗಿಟ್ಟು ಇಲ್ಲಿಂದ ನಾವೇನ್ ಮಾಡಬೇಕು, ಈಗ ಅಳತೆ ಮಾಡಬೇಕು. ಶೋಲ್ಡ್ರು ಕರೆಕ್ಟಾಗಿ ನಮ್ಗೆ ಎಷ್ಟು ಬರ್ತಾ ಇದೆ, 9 ಕಾಲು ಬರ್ತಾ ಇದೆ. 9.5 ಅನ್ಕೊಳ್ಳಿ, ಎಕ್ಸ್ಟ್ರಾನೇ ಬಿಡೋಣ. 9.5 ಇಂಚಿಗೆ ನಾವು 9.5 9 ಅಂದ್ರೆ 18 19 ಇಂಚು 19 ಇಂಚು ಒಂದು ಕಾಲರ್ ಕಟ್ ಮಾಡ್ಕೋಬೇಕು. ಆ ಕಾಲರ್ನ ನಾವು ಅಟ್ಯಾಚ್ ಮಾಡಿದ್ರೆ ನಾವು ಕ್ಯಾಟ್ಲಾಕ್ ಅಲ್ಲಿ ಏನಿದೋ ಆ ತರ ಬರುತ್ತೆ. ಒಂಬತ್ತುವರೆ, ಅರ್ಧ ಇಂಚು ಮಾರ್ಜಿನ್ ಬಿಡೋಣ. ಕರೆಕ್ಟಾಗಿ ನಮ್ಗೆ ಬೇಕಾಗಿರೋದು 1 ಇಂಚ್ ಸ್ಟ್ರೈಟ್ ಕಾಲರ್. ಇದು ಆಕ್ಚುಲಿ ಇದು ನಿಮ್ಮ ಕ್ರಾಸ್ ಕಾಲರ್ ಅಲ್ಲ, ಸ್ಟ್ರೈಟ್ ಅಲ್ಲೇ ಬರುತ್ತೆ. ನೋಡಿ, ನೆಕ್ ಕಾಲರು, ನೆಕ್ ಬ್ಯಾಂಡು ಈಗ ಅಟ್ಯಾಚ್ ಆಗುತ್ತೆ. ಅಟ್ಯಾಚ್ ಆಗಿ ಕರೆಕ್ಟಾಗಿ ಈಗ ಎಕ್ಸ್ಟ್ರಾ ಬರುತ್ತೆ. ಎಕ್ಸ್ಟ್ರಾ ಬರೋದು ಒಳಗಡೆ ಹೊಟ್ಟೋಗುತ್ತೆ. ಸೊ ಈ ಶೇಪಲ್ಲಿ ನಮಗೆ ಕಾಲರು ನೀವು ನೋಡಿದ್ರೇ ಗೊತ್ತಾಗ್ಬೋದು ನಿಮಗೆ. ಕ್ರಾಸ್ ಅಲ್ಲಿ ಬಂದು ಕೂರುತ್ತೆ ನೋಡಿ, ಕ್ರಾಸ್ ಆಗಿದೆ. ಸೊ ಇದು ಬುಕ್ಕಲ್ಲಿ ಏನಿದೆ ಅದು ಸೇಮ್ ಕಟ್ ಮಾಡೋದು ಹೇಗೆ ಅಂತ ನಿಮಗೆ ಹೇಳ್ಕೊಟ್ಟಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂತ ಅನಿಸುತ್ತೆ. ಈ ವಿಡಿಯೋ ಬಂದು ಬೇಸಿಕ್ ಕ್ಲಾಸ್ ಮಾಡೋರ್ಗೆ ಅಲ್ಲ, ಇದು ಆ್ಯಕ್ಚುಲಿ ಅಡ್ವಾನ್ಸ್ ಕ್ಲಾಸಸ್ ಬರುತ್ತೆ. ನಿಮಗೆ ಈ ಥರ ವಿಡಿಯೋಗಳು ಕಲಿಬೇಕಂದ್ರೆ ಯಾರಾದಿದ್ರೆ
ನಮ್ಮ ಅಡ್ವಾನ್ಸ್ ಕ್ಲಾಸಲ್ಲಿ ಜಾಯಿನ್ ಮಾಡ್ಕೊಳ್ಳಿ. 6 ಮಂತ್ ಕೋರ್ಸ್ ಇರುತ್ತೆ. ಈ ಥರ ಡಿಫ್ರೆಂಟ್ ಕ್ಯಾಟಗರಿಗಳೇ ಇನ್ನ ನಿಧಾನಕ್ಕೆ ಕ್ಲಿಯರ್ ಆಗಿ ನಿಮ್ಗೆ ಅರ್ಥ ಆಗೋ ಥರ 2 ಇಂದ 3 ಅವರ್ ತನಕ ಎಕ್ಸ್‌ಪ್ಲೈನ್ ಮಾಡ್ತೀವಿ. ಆಕ್ಚುಲಿ ನಮ್ಮ ವಿಡಿಯೋದಲ್ಲಿ ಅರ್ಧ ಗಂಟೆದಲ್ಲಿ ನಾನು ಒಂದು ವಿಡಿಯೋ ಇಲ್ಲ ಮುಕ್ಕಾಲು ಗಂಟೆಲಿ ಒಂದು ವಿಡಿಯೋನ ಮುಗಿಸ್ಬೇಕು. ಅದ್ರ ಮೇಲೆ ಹೋಯ್ತು ಅಂದ್ರೆ ನಮ್ಮ ವಿಡಿಯೋ ಅಪ್ಲೋಡ್ ಮಾಡೋದು, ಎಡಿಟಿಂಗ್ ಮಾಡೋದೆಲ್ಲ ತುಂಬಾ ಕಷ್ಟ ಇರುತ್ತೆ. ಅದಕ್ಕೋಸ್ಕರ ನಾವು ಇದನ್ನ ಫಾಸ್ಟ್ ಆಗಿ ಹೇಳ್ತಾ ಇರ್ತೀವಿ. ಹಂಗೂ ಕೆಲವ್ರಿಗೆ ಅರ್ಥ ಆಗತ್ತೆ, ಎಕ್ಸ್ಪೀರಿಯನ್ಸ್ ಇರೋರ್ಗೂ. ಯಾರ್ಗಾவது ಅರ್ಥ ಆಗಿಲ್ಲ ಅಂದ್ರೆ ದಯವಿಟ್ಟು ನೀವು ನಮ್ಮ ಕಮೆಂಟ್ ಅಲ್ಲಿ ಬಂದು ಕೇಳಿ, ಇಲ್ಲ ನಮ್ಮ ಅಡ್ವಾನ್ಸ್ ಕ್ಲಾಸಸ್ ಸರ್ಚ್ ಮಾಡ್ಕೊಳ್ಳಿ. ಇನ್ನ 15 ಡೇಸ್ ಅಲ್ಲಿ ನಾ ಹೇಳ ಮರ್ತೋಗಿದ್ರೆ ಒಂದು ಫ್ರೀ ಕ್ಲಾಸಸ್ 3 ಡೇಸ್ ಫ್ರೀ ಕ್ಲಾಸಸ್ ಇರುತ್ತೆ. ಫ್ರೀ ಕ್ಲಾಸಸ್ ಯಾವತ್ತಿಂದ ಯಾವತ್ ತನಕ ನಡೀತದೆ, ಏನೇನು ಹೇಳ್ಕೊಡ್ತೀವಿ, ಅದು ಫ್ರೀ ಕ್ಲಾಸಸ್ಗೆ ನೀವೇನು ತಗೊಂಡ್ ಬರಬೇಕು, ಯಾವತ್ತು ಬಂದು ಅಟೆಂಡ್ ಮಾಡಬೇಕು, ಅದ್ರ ಬಗ್ಗೆ ಫುಲ್ ಡೀಟೇಲ್ಸ್ ನಿಮ್ಗೆ ಹೇಳ್ಕೊಡ್ತಾ ಇದ್ದೀನಿ. ಇಂಟ್ರೆಸ್ಟ್ ಇರೋರು, ಸೇರ್ಕೋಬೇಕು ಅಂತ, ಕಲಿಬೇಕು ಅಂತ ಆಸೆ ಇರೋರು ನೀವು ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ. ನಮ್ಮ ಮೊಬೈಲ್ ನಂಬರ್ಗಾಗಲಿ, ಇಲ್ಲ ಮೆಸೇಜಲ್ಲಿ, ಕಮೆಂಟಲ್ಲಿ, ಇಲ್ಲ ವಾಟ್ಸಪ್ಪಲ್ಲಿ, ಇಲ್ಲ ನೀವು ಇಮೇಲಲ್ಲಿ ಯಾವುದ್ರಲ್ಲಿ ಕಾಂಟ್ಯಾಕ್ಟ್ ಮಾಡಿ ಕೇಳಿದ್ರೆ ಅದಕ್ಕೆ ತಕ್ಕಂಗೆ ಆನ್ಸರ್ ನಿಮ್ಗೆ ಸಿಗುತ್ತೆ. ನಿಮಗೆ ಆದಿ ಶೀಘ್ರದಲ್ಲೇ ಫ್ರೀ ಕ್ಲಾಸಸ್ ನಡೀತೆ. ಫ್ರೀ ಕ್ಲಾಸಸ್ ಆದಮೇಲೆ ಬೇಸಿಕ್ ಕ್ಲಾಸಸ್ ಸ್ಟಾರ್ಟ್ ಆಗುತ್ತೆ. ಬೇಸಿಕ್ ಕ್ಲಾಸಸ್ ಆದಮೇಲೆ ವೀಕೆಂಡ್ ಕ್ಲಾಸಸ್ ಬರುತ್ತೆ. ವೀಕೆಂಡ್ ಕ್ಲಾಸಸ್ಸು ಅದು ಬಿಟ್ಟು ಸ್ಪೆಷಲ್ ಕ್ಲಾಸಸ್ಸು ಇಷ್ಟು ಮಾತ್ರ ಈಗ ಸ್ಟಾರ್ಟ್ ಆಗುತ್ತೆ. ಅಡ್ವಾನ್ಸ್ ಕ್ಲಾಸಸ್ ಇನ್ನೂ ಪ್ರೋಗ್ರಾಮ್ ಸ್ಟಾರ್ಟ್ ಆಗಿಲ್ಲ. ಅಡ್ವಾನ್ಸ್ ಕ್ಲಾಸಸ್ ಸ್ವಲ್ಪ ಲೇಟ್ ಆಗ್ಬೋದು. ಈಗ ಬೇಸಿಕ್ ಕ್ಲಾಸಸ್ ಸ್ಟಾರ್ಟ್ ಆಗುತ್ತೆ. ಬೇಸಿಕ್ ಕ್ಲಾಸಸ್ ಹೇಳ್ಕೊಳ್ಳೋ ಇಂಟ್ರೆಸ್ಟ್ ಇರೋರು ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ. ಡೌಟ್ ಇನ್ನೂ ಅತಿ ಶೀಘ್ರದಲ್ಲಿ ಇನ್ನೂ ಒಂದು ಒಳ್ಳೆ ವಿಡಿಯೋದಲ್ಲಿ ಮೀಟ್ ಮಾಡೋಣ. ಅಲ್ಲಿ ತನಕ ಟೇಕ್ ಕೇರ್, ಬೈ ಬೈ, ನಮಸ್ಕಾರ.